ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆರ್ಕೆ ಫ್ಯಾಷನ್ ಸ್ಟುಡಿಯೋ. ಫ್ರೆಂಡ್ಸ್, ಈ ವಿಡಿಯೋ ಬಂದು ನಾನು ಯಾವುದೇ ಸ್ಯಾರಿ ಆಗಲಿ ಜ್ಯುವೆಲರಿ ಆಗಲಿ ತೋರಿಸ್ತಾ ಇಲ್ಲ. ಸೊ ಸೆಂಡ್ ಆಫ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. 21 ಮಂತ್ಸ್ ಆಯಿತು ಟೋಟಲಿ ನಾವು ಆರ್ಕೆ ಫ್ಯಾಷನ್ ಸ್ಟುಡಿಯೋ ಈ ಶಾಪ್ನ ಓಪನ್ ಮಾಡಿ. ಆ್ಯಕ್ಚುಲಿ ಹೇಳಿದ್ದೀನಿ ನಾನು ಕೆಲವೊಂದು ರೀಸನ್ಗಳಿಂದ ನಾನು ಶಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆದರೆ ಆನ್ಲೈನ್ ಬಿಸ್ನೆಸ್ ಇರುತ್ತೆ. ಇವಾಗ ಕಂಪ್ಲೀಟಾಗಿ ಎಲ್ಲ ಪ್ಯಾಕ್ ಮಾಡ್ತೀವಿ. ಇವತ್ತು ಲಾಸ್ಟ್ ಡೇ ಸೆಂಡ್ ಆಫ್ ಕೊಡೋಣ ಅಂತ ಹೇಳಿದ್ನಲ್ಲ. ಸೊ ಆದ್ರಿಂದ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಾಗಿರೋದು ನನ್ನ ವ್ಯೂವರ್ಸ್ಗೆ, ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ನಾನು ಈ ಬಿಸ್ನೆಸ್ ಮಾಡಿ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ಬಂದಾಗ ಅದರಲ್ಲೂ ತುಂಬ ಖುಷಿ ಪಟ್ಟಿದ್ದೀನಿ. ಸಕ್ಸಸ್ ಸಿಕ್ಕಿದೆ ನನಗೆ ಅದರಲ್ಲಿ. ಈ ವಿಚಾರ ಆರ್ಕೆ ಫ್ಯಾಷನ್ ಸ್ಟುಡಿಯೋ ಅಂತ ಬಂದಾಗ ಇದರಲ್ಲೂ ಕೂಡ ನನಗೆ ತುಂಬಾನೇ ಸಕ್ಸಸ್ ಸಿಕ್ಕಿದೆ. ಟೋಟಲಿ ಏನಂತಂದ್ರೆ, ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತೀರಾ, ಮಾಡ್ತಾ ಇದ್ದೀರಾ, ಕೈ ಹಾಕಿದ್ದೀರಾ ಅಂತಂದ್ರೆ ಅದರಲ್ಲಿ ಒಂದು ಖುಷಿ ಅನ್ನೋದು ಸಿಗುತ್ತಲ್ಲ. ಸೊ ಖುಷಿ ಸಿಗುತ್ತೋ ಇಲ್ಲ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ, ನನಗಂತೂ ಖುಷಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಪ್ರೀತಿಗೆ. ಇದೇ ರೀತಿ ನಿಮ್ಮೆಲ್ಲರೂ ಸಪೋರ್ಟು ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಸೊ ಇನ್ನು ಕಂಪ್ಲೀಟಾಗಿ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಕಂಪ್ಲೀಟ್ ಇರೋ ಸ್ಟಾಕ್ಸ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಇರುತ್ತೆ ಅಂತ ಹೇಳಿದೆ ನಾನು. ಆ್ಯಕ್ಚುಲಿ ನಾವು ಇನ್ನೂ ಮುಂದೆ ಅಂದರೆ ಕಂಟಿನ್ಯೂ ಮಾಡಬೇಕಾಗಿತ್ತು. ಕೆಲವೊಂದು ಇದರಿಂದ ನಾವು ಸ್ಟಾಪ್ ಮಾಡಬೇಕಾಗಿ ಬಂತು. ಅದನ್ನೆಲ್ಲ ಬೇಕಿದ್ರೆ ನಾನು ಬ್ಲಾಗಲ್ಲಿ ಹೇಳ್ತೀನಿ, ನೀವು ಬ್ಲಾಗ್ ನೋಡ್ಬೋದು. ಓಕೆ, ಸೊ ಈಗಿದೆ. ಇವಾಗ ಕಂಪ್ಲೀಟಾಗಿ ಎಲ್ಲ ಹಂಗೆ ಬನ್ನಿ. ಸೊ ಕಂಪ್ಲೀಟಾಗಿ ನಮ್ಮದು ಲಾಸ್ಟ್ ಸೆಂಡ್ ಆಫ್ ಅಲ್ವಾ ಶಾಪು ಆರ್ಕೆ ಫ್ಯಾಷನ್ ಸ್ಟುಡಿಯೋ. ಸೊ ತುಂಬಾನೇ ಬೇಜಾರಾಗುತ್ತೆ. ಅದರಲ್ಲೂ ಈ ಆರ್ಕೆ ಫ್ಯಾಷನ್ ಸ್ಟುಡಿಯೋ ಅನ್ನೋ ಏನಿದೆ ಇದನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ತುಂಬಾನೇ ಬೇಜಾರುತ್ತೆ. ಬಿಕಾಸ್ ನಾನು ಇದಕ್ಕೆ ಬರೀ ಜಸ್ಟ್ ಇದೊಂದಕ್ಕೆ ಈ ಥರ ಲೈಟಲ್ಲಿ ಈ ಥರನೇ ಬೇಕು ನನಗೆ ಅಂತ ಹೇಳ್ಬಿಟ್ಟು ಇದೊಂದಕ್ಕೆ ನಾನು 20,000 ಕೊಟ್ಟಿದ್ದೆ ಜಸ್ಟ್. ಸೊ ಅವ್ರು ಹೇಳಿದ್ರು, ಮ್ಯಾಮ್ ಇದು ಮತ್ತೆ ನಾನು ರಿಮೂವ್ ಮಾಡಬೇಕಾದ್ರೆ ಅದು ವೇಸ್ಟ್ ಮ್ಯಾಮ್, ಆಗಲ್ಲ ಅಂತ ಹೇಳಿದ್ರು. ಇಲ್ಲ ನಾನು ಹಿಂಗೆ ಬೇಕು ಪರವಾಗಿಲ್ಲ ಅಂತ ಹೇಳಿ ನೋಡ್ಸಿದ್ದೆ. ಆದ್ರೆ ಈಗ ರಿಮೂವ್ ಮಾಡ್ಬೇಕಾದ್ರೆ ಅದು ವೇಸ್ಟೇನೆ, ಮತ್ತೆ ಅದು ಆಗಲ್ಲ ಅಂತ ಸ್ಟಾರ್ಟಿಂಗ್ ಹೇಳಿದ್ರ. ತುಂಬಾ ಬೇಜಾರಂತ ಫೀಲ್ ಆಗ್ತಾ ಇದೆ ನನಗೆ. ಗೊತ್ತಿಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಇವಾಗ ಎಲ್ಲ ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ವಿ. ಎಲ್ಲ ಕಂಪ್ಲೀಟ್ ಖಾಲಿ. ಇನ್ನು ನಾನು ಹೇಳಿದ್ದೆ ಸುಮಾರು ಜನರಿಗೆ ಯಾರು ಇದು ಬೇಕಿದ್ರೆ ತಗೊಳ್ಳಿ ಅಂತ ಹೇಳಿ. ಸೊ ಸುಮಾರು ಜನ ಬಂದ್ರು, ನೋಡಿದ್ರು, ಎಲ್ಲ ಮಾಡಿದ್ರು. ಕೆಲವೊಂದು ರೀಸನ್ ಇಂದ ಅಂದ್ರೆ ಕೆಲವ್ರಿಗೆ ರೆಂಟ್ ಏನಿದೆ ಅದು ಸ್ವಲ್ಪ ಜಾಸ್ತಿ ತರ ಫೀಲ್ ಆಗ್ತಾ ಇತ್ತು ಕೆಲವ್ರಿಗೆ. ಆದ್ರಿಂದ ಕೆಲವೊಂದು ನನಗೇನೇನೆ ಬೇಡ ಕೊಡೋದು ಅನ್ನೋ ತರ ಅನಿಸ್ತಾ ಇತ್ತು. ಸೊ ಆದ್ರಿಂದ ಸ್ಟಾಪ್ ಮಾಡಿದೆ ನಾನು. ಯಾರಿಗೂ ನಾನು ಬೇರೆಯವ್ರಿಗೆ ಕೊಡೋದು ಆ ಥರ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಮತ್ತೆ ನೋಡಿದ್ರಲ್ಲ ಈ ತರ ಇದೆ ನಮ್ಮ ಶಾಪು. ಸೊ ಹಾಗೆ ನಡೀರಿ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇವಾಗೆಲ್ಲ ಪ್ಯಾಕಿಂಗ್ ನಡೀತದೆ ನೋಡಿ. ಲಾಸ್ಟ್ ಡೇ ಅಂತಂದ್ರೂ ಪ್ಯಾಕಿಂಗ್ ಏನೋ ಕಮ್ಮಿ ಇಲ್ಲ. ಸೊ ನಡೀತಾನೆ ಇದೆ. ಇನ್ನೊಂದು ಏನಂತಂದ್ರೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ಇವಾಗ ನೆಕ್ಸ್ಟ್ ನಾಳೆಯಿಂದ ನಾನು ಆನ್ಲೈನ್ ಏನಿದೆ ಅದನ್ನ ನಾನು ತಗೊಳ್ತಾ ಇಲ್ಲ. ಅಂದರೆ ನನಗೂ ಒಂದು 10 to 15 days ಫ್ರೀ ಬೇಕಿದೆ. ಅಂದರೆ ನಾನು ರಜಾ ಇರೋದ್ರಿಂದ, ಮಕ್ಳಿಗೆ ರಜಾ ಇರೋದ್ರಿಂದ ನನಗೂ ಸ್ವಲ್ಪ ಈ 21 months ಇದು ಬರೀ ಇದೆ ಅಂತಲೇ ಮಾಡಿದ್ದೀನಿ. ಅದರಿಂದ ಒಂದು ಸ್ವಲ್ಪ ದಿನ ನನಗೆ ಬ್ರೇಕ್ ಬೇಕು. 10 to 15 days ಅಂತ ಹೇಳಿದ್ರೆ ಸ್ವಲ್ಪ ದಿನ ಬ್ರೇಕ್ ಬೇಕು. ಆದ್ದರಿಂದ ನಾನು ಆನ್ಲೈನ್ ಆರ್ಡರ್ಸು ಇವಾಗ ಒಂದು 15 days ನಾನು ತಗೊಳ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಇದೊಂದು ಅಪ್ಡೇಟ್ ಕೊಡೋಣ ನಿಮಗೆ ಅಂತ ಹೇಳ್ಬಿಟ್ಟೆ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಸಪೋರ್ಟಿಗೆ. ಇದು ಲಾಸ್ಟ್ ವಿಡಿಯೋ ಆಗುತ್ತೆ ಆರ್ಕೆ ಫ್ಯಾಷನ್ ಶಾಪು. ಸುಮಾರು ಏರಿಯಾಗಳಿಂದ ದೂರ ಹೊಸೂರು, ಕನಕಪುರ, ಬನ್ನೇರುಘಟ್ಟ ಈ ತರ ಎಲ್ಲ ಬಂದಿರೋ, ಮತ್ತೆ ರಾಯಚೂರು ಹೇಳಂಗಿಲ್ಲ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ. ಸೊ ನನಗೇನಂದ್ರೆ ಲೋಕಲ್ ಅಲ್ಲಿ ಇರೋರೆಲ್ಲ ಬಂದಿದ್ರೆ ಅದರಿಂದ ಇಷ್ಟಿಷ್ಟು ದೂರದಿಂದ ನಿಖಿತ್ ಅವ್ರ ಶಾಪ್ಗೆ ಹೋಗ್ಬೇಕು, ನಿಖಿತ್ ಅವ್ರನ್ನ ಮಾತಾಡಿಸ್ಬೇಕು, ನಿಖಿತ್ ಅವ್ರ ಶಾಪ್ ಸೀರೆ ತಗೋಬೇಕು ಅಂತೆಲ್ಲ ಬರ್ತಿದ್ರು. ಜೊತೆಗೆ ನನಗೆ ಬರ್ತಾ ಒಂದಷ್ಟು ಅವ್ರ ಏನು ಇವ್ರು ನಿಖಿತಾಗ ಅದಿಷ್ಟ ಇದಿಷ್ಟ ಅಂತೆಲ್ಲ ತಿಂಡಿಗಳಾಗಲಿ, ನನ್ನ ಮಗಳಿಗೆ ಖುಷಿ ಮಾಡಿ ಒಂದಷ್ಟು ತಿಂಡಿಗಳಾಗಲಿ ಎಲ್ಲ ತರ್ತಾ ಇದ್ರು. ನಿಜವಲ್ಲ ಅದೆಲ್ಲ ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಈ ಥರ ಪ್ರೀತಿ ಸಿಕ್ಕಿರೋದೇ ನಮ್ಮ ಪುಣ್ಯ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಕೊನೆಯ ವಿಡಿಯೋ. ಇನ್ನು ಆನ್ಲೈನಲ್ಲಿ ನಾನು ಸಿಗ್ತೀನಿ ಮತ್ತೆ. ಸೊ ಸ್ವಲ್ಪ ಬ್ರೇಕ್ ತಗೊಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು.